ಶ್ರೀ ಗುರುಭ್ಯೋ ನಮಃ. ಆಸ್ತಿಕರೇ, ಇದು ಕ್ಷೇಮ ಮಾರ್ಗ ಕ್ಷೇತ್ರ ದರ್ಶನ ವಿಭಾಗ. ಸಾಮಾನ್ಯವಾಗಿ ಆಸ್ತಿಕರೆಲ್ಲ ಕ್ಷೇತ್ರ ದರ್ಶನದಲ್ಲಿ ಉತ್ಸುಕತೆಯನ್ನು ತೋರುತ್ತಾರೆ. ಸಾಧಕರು, ತಪಸ್ವಿಗಳು ಸಂದರ್ಶಿಸಿದ ದಿವ್ಯ ಸ್ಥಳಕ್ಕೆ ಹೋಗಿ ದರ್ಶನ ತೆಗೆದುಕೊಂಡು ಬರುವುದರಿಂದ ತಮ್ಮ ಪಾಪಗಳು ಭಸ್ಮವಾಗುತ್ತವೆ ಅಂತ ಆಸ್ತಿಕರ ನಂಬಿಕೆ. ಭಕ್ತರ ಉದ್ಧಾರಕ್ಕೆ ದೇವಸ್ಥಾನವನ್ನು ನಿರ್ವಹಿಸಿಕೊಂಡು ಆಸ್ತಿಕರ ಸಂಖ್ಯೆಯನ್ನು ಬೆಳೆಸುವ ಧರ್ಮಾಧಿಕಾರಿಗಳ ಕಾರ್ಯವು ಸಾಮಾನ್ಯವಾದದ್ದಲ್ಲ. ಶ್ರೀಮತಿ ಇಂದುಮತಿ ಹಾಗೂ ವೇದಮೂರ್ತಿ ಶ್ರೀ ವಿಜಯ ನರಸಿಂಹಾಚಾರ್ ಕೌತಾಳ್ ದಂಪತಿಗಳು ಇದೇ ಕ್ರೋಧಿನಾಮ ಸಂವತ್ಸರ ಜ್ಯೇಷ್ಠ ಬಹುಳ ಸಪ್ತಮಿ ತಿಥಿ ದಿನಾಂಕ 28/6/2024 ಶುಕ್ರವಾರದಂದು ತಿರುಪತಿಯಿಂದ ಕೆತ್ತನೆ ಮಾಡಿಸಿ ತಂದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯವನ್ನು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಯಾದಂಥ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಹಾಗೂ ಮತ್ತೊಬ್ಬ ಮೈಸೂರಿನ ಯತಿಯಾದಂಥ ಹರಿಪ್ರಿಯ ತೀರ್ಥರಿಂದ ತಮ್ಮ ಸ್ವಂತ ಜಾಗಿಯಾದ ಶ್ರೀನಿವಾಸ ಧಾರ್ಮಿಕ ಕೇಂದ್ರದಲ್ಲಿ ನೆರವೇರಿಸಿದ್ದಾರೆ. ಈ ಕಾರ್ಯದಲ್ಲಿ ತಂದೆ ತಾಯರಿಗೆ ಸಾಥ್ ನೀಡಿ ಶ್ರಮಿಸಿದ ಶ್ರೀ ಅಜಿತ್ ಹಾಗೂ ಅಮೃತ ಇಬ್ಬರು ಪ್ರಶಂಸನೀಯರು. ತಿರುಪತಿ ತಿಮ್ಮಪ್ಪನಂತೆಯೇ ಕಾಣುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಪ್ರತಿಷ್ಠಿತಗೊಂಡಿದ್ದು ಬೆಂಗಳೂರಿನ ಹೆಸರುಘಟ್ಟದ ದಾಸೇನಹಳ್ಳಿ ಕ್ರಾಸ್ನಲ್ಲಿ. ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯ ಮುಂದಿನಿಂದ ರೈಲ್ವೆ ಗೊಲ್ಲಹಳ್ಳಿ ದಾಟಿದರೆ ಹೆಸರುಘಟ್ಟ. ಅಲ್ಲಿಂದ 1 ಕಿಲೋಮೀಟರ್ ಆಟೋದಲ್ಲಿ ಕ್ರಮಿಸಿ ಶ್ರೀನಿವಾಸ ಧಾರ್ಮಿಕ ಕೇಂದ್ರವನ್ನು ತಲುಪಬಹುದು. ದಾಸರಹಳ್ಳಿವರೆಗೂ ಮೆಟ್ರೋ ಹಿಡಿದು ಅಲ್ಲಿಂದ BMTC ಬಸ್ನಲ್ಲಿ 20 ರೂಪಾಯಿ ಪಾವತಿಸಿ ಹೆಸರುಘಟ್ಟ ತಲುಪಬಹುದು. ಶ್ರೀ ಪ್ರಸನ್ನ ವೆಂಕಟೇಶ್ವರನು ತಮ್ಮ ಗ್ರಾಮಕ್ಕೆ ಬಂದದ್ದರಿಂದ ಸಂತಸಗೊಂಡಿರುವ ಆಸ್ತಿಕ ಭಕ್ತರು ಡ್ಯಾನಿಷ್ಗೆ ಹೋಗಿ ಶ್ರೀಕೃಷ್ಣನ ದರ್ಶನ ಪಡೆಯುತ್ತಿದ್ದ ತಮಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರನ ಗ್ರಾಮಾಗಮನದಿಂದ ತುಂಬ ಸಂತೋಷವಾಗಿದೆ ಎಂದು ಶ್ರೀ ಪ್ರಸನ್ನ ವೆಂಕಟೇಶ್ವರನ ಮುಂದೆ ನಿಂತು ಪುಳಕಿತರಾಗಿ ಹೇಳುತ್ತಿದ್ದಾರೆ. ಹಸು ಮತ್ತು ಕರು ಕೂಡ ಶ್ರೀನಿವಾಸ ಧಾರ್ಮಿಕ ಕೇಂದ್ರದಲ್ಲಿ ಲಭ್ಯವಿರುವುದರಿಂದ ಗೋದಾನ ಮಾಡಲು ಇಚ್ಛಿಸುವ ಭಕ್ತರಿಗೆ ಅನುಕೂಲವಾಗಿದೆ. ಬೆಳಗಿನ ಜಾವ ನವಿಲುಗಳ ಕೂಗು ಹತ್ತಿರದಲ್ಲೇ ಕೇಳಿಸುವ ಅಡಿಕೆ ತೋಟದ ಹಚ್ಚ ಹಸುರಿನ ಮಧ್ಯೆ ಜನಜಂಗುಳಿಯ ಪ್ರದೇಶದಲ್ಲಿ ವಿರಾಜಮಾನನಾದಂಥ ಶ್ರೀ ಪ್ರಸನ್ನ ವೆಂಕಟೇಶ್ವರನ ದರ್ಶನ ಪಡೆಯುವುದು ಮನಸ್ಸಿಗೆ ಮುದವನ್ನುಂಟು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಬೆಂಗಳೂರಿನ ಜನತೆ ಯಾಂತ್ರಿಕ ಜೀವನದ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ನಿರಾಳತೆಯನ್ನು ಬಯಸುವುದೇ ಆದರೆ ದಾಸೇನಹಳ್ಳಿ ಕ್ರಾಸ್ ಹೆಸರುಘಟ್ಟದಲ್ಲಿರ್ತಕ್ಕಂಥದ್ದು ಅಲ್ಲಿ ಶ್ರೀ ಶ್ರೀನಿವಾಸ ಧಾರ್ಮಿಕ ಕೇಂದ್ರಕ್ಕೆ ತೆರಳಿ ದರ್ಶನ ಪಡೆದು ಬರುವುದು ಯೋಗ್ಯ ನಿರ್ಧಾರ.
Thank you.